ಒಣಕಣ್ಣಿನ ಕಾಯಿಲೆಯ ಬಗ್ಗೆ ತಿಳಿಯಿರಿ. ನಿಮ್ಮ ಕಣ್ಣುಗಳು ಒಣಗಿ ಕರಕರವಾಗುತ್ತಿವೆಯೇ? ಮರಳು ಬಿದ್ದಂತೆ ಅನಿಸುತ್ತಿದೆಯೇ? ಕಣ್ಣು ಮಿಟುಕಿಸಿದಾಗ ಸ್ವಲ್ಪ ಮೆಚ್ಚುಗೆ ಆಗುತ್ತದೆಯೇ? ಹಾಗಿದ್ದರೆ ನಿಮಗೆ ಒಣಕಣ್ಣಿನ ಸಮಸ್ಯೆ ಇರಬಹುದು. ಇದು ಬಹಳ ಸಾಮಾನ್ಯ ಕಣ್ಣಿನ ಕಾಯಿಲೆ ಮತ್ತು ಸುಮಾರು 32% ಭಾರತೀಯರನ್ನು ಪ್ರಭಾವಿಸುತ್ತದೆ. ಭಾರತದಲ್ಲಿ ಒಣಕಣ್ಣಿನ ಕಾಯಿಲೆಯ ಪ್ರಮಾಣವು ಜಾಗತಿಕ ಸರಾಸರಿಗಿಂತ ಹೆಚ್ಚಾಗಿದೆ. ಇದು 18.4ರಿಂದ 54.3ರವರೆಗೆ ಇರುತ್ತದೆ. ಒಣಕಣ್ಣಿನ ಕಾಯಿಲೆಯಲ್ಲಿ ಕಣ್ಣೀರಿನ ಪಾತ್ರ. ಕಣ್ಣುಗಳನ್ನು ತೇವಾಂಶವಾಗಿ, ಆರಾಮದಾಯಕವಾಗಿ ಮತ್ತು ಶುಭ್ರವಾಗಿ ಇಡಲು ಕಣ್ಣೀರು ಬಹಳ ಅವಶ್ಯಕ. ನಿಮ್ಮ ಕಣ್ಣಿನಲ್ಲಿ ಕಣ್ಣೀರಿನ ಪದರದಲ್ಲಿ 3 ಪದರಗಳಿವೆ: ಕಫ, ನೀರು ಮತ್ತು ಎಣ್ಣೆ. ಈ 3 ಪದರಗಳಲ್ಲಿ ಯಾವುದಾದರೂ ಹಾನಿಯಾದರೆ ಕಣ್ಣೀರು ಸಮಾನವಾಗಿ ಹರಡುವುದಿಲ್ಲ. ಇದರಿಂದ ಕಣ್ಣಿನ ಮೇಲ್ಮೈಯಲ್ಲಿ ಒಣಭಾಗಗಳು ಕಾಣಿಸುತ್ತವೆ. ನಿಮ್ಮ ಕಣ್ಣುಗಳು ಸಾಕಷ್ಟು ಕಣ್ಣೀರನ್ನು ಉತ್ಪಾದಿಸದಿದ್ದಾಗ ಅಥವಾ ಅವು ಬಹಳ ವೇಗವಾಗಿ ಆವಿಯಾದಾಗ ಒಣಕಣ್ಣು ಬರುತ್ತದೆ. ಒಣಕಣ್ಣಿನ ಕಾಯಿಲೆಗೆ ಕಾರಣಗಳು. ಜೀವನ ಶೈಲಿ ಕಾರಣಗಳು: ಕಂಪ್ಯೂಟರ್, ಮೊಬೈಲ್ ಫೋನ್ ಅಥವಾ ಡಿಜಿಟಲ್ ಟ್ಯಾಬ್ಲೆಟ್ಗಳನ್ನು ಹೆಚ್ಚು ಸಮಯ ಬಳಸುವುದು, ಧೂಮಪಾನ, ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನು ಹೆಚ್ಚು ಸಮಯ ಬಳಸುವುದು, ಏರ್ ಕಂಡೀಷನಿಂಗ್, ಮದ್ಯಪಾನ, ನಿದ್ರಾಹೀನತೆ, ಕಣ್ಣಿನ ಸೌಂದರ್ಯವರ್ಧಕಗಳು ಮತ್ತು ಹೇರ್ ಡ್ರೈಯರ್ ಬಳಕೆ. ವಯಸ್ಸಾಗುವುದು, ಅಂದರೆ ಹಿರಿಯರಲ್ಲಿ ಒಣಕಣ್ಣಿನ ಕಾಯಿಲೆ ಹೆಚ್ಚಾಗಿ ಕಂಡುಬರುತ್ತದೆ. ಹಾರ್ಮೋನ್ ಬದಲಾವಣೆಗಳು, ಋತುಬಂಧದ ನಂತರ ಬರುವ ಬದಲಾವಣೆಗಳು. ಪರಿಸರ ಅಂಶಗಳು: ಒಣಗಾಳಿ ಇರುವ ವಾತಾವರಣ ಅಥವಾ ಸ್ಕ್ರೀನ್ ಅನ್ನು ಹೆಚ್ಚು ಸಮಯ ನೋಡುವುದು. ಔಷಧಿಗಳು, ಉದಾಹರಣೆಗೆ ಆಂಟಿಹಿಸ್ಟಮೈನ್ಗಳು, ಆಂಟಿ ಡಿಪ್ರೆಸೆಂಟ್ಗಳು ಮತ್ತು ಕೆಲವು ರಕ್ತದೊತ್ತಡದ ಔಷಧಿಗಳು. ಕೆಲವು ಆರೋಗ್ಯ ಸಮಸ್ಯೆಗಳು, ಉದಾಹರಣೆಗೆ ರುಮಟಾಯ್ಡ್ ಅರ್ಥ್ರೈಟಿಸ್ ಅಥವಾ ಲ್ಯೂಪಸ್ನಂತಹ ಸ್ವಯಂ ಪ್ರತಿರಕ್ಷಣಾ ಕಾಯಿಲೆಗಳು. ಒಣಕಣ್ಣಿನ ಕಾಯಿಲೆಯ ಲಕ್ಷಣಗಳು: ಕಣ್ಣುಗಳಲ್ಲಿ ಒಣಗಿದ ಅನುಭವ ಅಥವಾ ಮರಳು ಬಿದ್ದಂತೆ ಅನಿಸುವುದು. ಕಣ್ಣುಗಳಲ್ಲಿ ಕೆಂಪು ಬಣ್ಣ, ಅಸ್ಪಷ್ಟ ದೃಷ್ಟಿ, ವಿಶೇಷವಾಗಿ ಓದುವಾಗ ಅಥವಾ ಕಂಪ್ಯೂಟರ್ ಬಳಸುವಾಗ. ಬೆಳಕಿಗೆ ಸೂಕ್ಷ್ಮತೆ. ಕಣ್ಣಿನ ಆಯಾಸ. ಕಣ್ಣುಗಳಲ್ಲಿ ನೀರು ಬರುವುದು. ಶರೀರವು ಒಣತನವನ್ನು ಸರಿದೂಗಿಸಲು ಪ್ರಯತ್ನಿಸುತ್ತದೆ. ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನು ಧರಿಸುವುದರಲ್ಲಿ ಕಷ್ಟ. ಒಣಕಣ್ಣಿನ ಕಾಯಿಲೆಯ ಚಿಕಿತ್ಸೆ: ಕೃತಕ ಕಣ್ಣೀರು ಅಥವಾ ಕಣ್ಣಿನ ಹನಿಗಳು. ಜೀವನ ಶೈಲಿ ಬದಲಾವಣೆಗಳು: ಸ್ಕ್ರೀನ್ ಟೈಮ್ನಿಂದ ವಿರಾಮ ತೆಗೆದುಕೊಳ್ಳುವುದು ಅಥವಾ ಹ್ಯುಮಿಡಿಫೈಯರ್ ಬಳಸುವುದು. ಕಣ್ಣೀರಿನ ಉತ್ಪಾದನೆಯನ್ನು ಹೆಚ್ಚಿಸುವ ಅಥವಾ ಉರಿಯೂತವನ್ನು ಕಡಿಮೆ ಮಾಡುವ ಔಷಧಿಗಳು. ಒಣಕಣ್ಣಿನ ಕಾಯಿಲೆಯನ್ನು ತಡೆಗಟ್ಟುವ ಕ್ರಮಗಳು. ಮಾಡಬೇಕಾದವು: ಸೂರ್ಯ ಮತ್ತು ಗಾಳಿಯಿಂದ ಕಾಪಾಡಿಕೊಳ್ಳಲು ಸನ್ಗ್ಲಾಸ್ ಧರಿಸಿ. ಹೊಗೆ, ಧೂಳು ಅಥವಾ ಗಾಳಿ ಇರುವ ಪರಿಸ್ಥಿತಿಗಳನ್ನು ತಪ್ಪಿಸಿ. ನಿಮ್ಮ ಕೋಣೆ ಒಣಗಿದ್ದರೆ ಹ್ಯುಮಿಡಿಫೈಯರ್ ಬಳಸಿ. 20-20-20 ನಿಯಮವನ್ನು ಅನುಸರಿಸಿ. ಪ್ರತಿ 20 ನಿಮಿಷಗಳಿಗೊಮ್ಮೆ 20 ಅಡಿ ದೂರದಲ್ಲಿರುವ ಯಾವುದನ್ನಾದರೂ ನೋಡಿ. ಕನಿಷ್ಠ 20 ಸೆಕೆಂಡುಗಳ ಕಾಲ ಕಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳಲು ಮತ್ತು ಒಣಕಣ್ಣುಗಳನ್ನು ತಡೆಯಲು ಸಾಕಷ್ಟು ನೀರು ಕುಡಿಯಿರಿ. ಮಾಡಬಾರದವು: ಕಣ್ಣುಗಳನ್ನು ಉಜ್ಜಬೇಡಿ, ಇದು ಕಿರಿಕಿರಿಯನ್ನು ಹೆಚ್ಚಿಸುತ್ತದೆ. ಸಾಧ್ಯವಾದಷ್ಟು ಹೇರ್ ಡ್ರೈಯರ್ ಅನ್ನು ಬಳಸದಿರಲು ಪ್ರಯತ್ನಿಸಿ. ಸರಳ ಕ್ರಮಗಳು ಮತ್ತು ನಿರಂತರ ಚಿಕಿತ್ಸೆಯಿಂದ ನಿಮ್ಮ ದೃಷ್ಟಿಯನ್ನು ಕಾಪಾಡಬಹುದು ಮತ್ತು ಒಣಕಣ್ಣುಗಳನ್ನು ನಿಯಂತ್ರಿಸಬಹುದು. ನಿಮ್ಮ ವೈದ್ಯರ ಸಲಹೆಯನ್ನು ಅನುಸರಿಸುವುದರ ಜೊತೆಗೆ ನಿಮ್ಮ ಲಕ್ಷಣಗಳು ಹದಗೆಟ್ಟರೆ ಸಹಾಯ ಪಡೆಯಲು ಹಿಂಜರಿಯಬೇಡಿ. ಇಂದೇ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ.